ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾವು ನಿನ್ನೆ ಮಡಿಕೆ ಮಾಡೋದು ಹೇಗೆ ಅಂತ ನೋಡಿದ್ವಿ. ಈಗ ಇದು ಒಣಗಿದೆ, ಸರ್ಫೇಸ್ ಡೆಕೋರೇಷನ್ ಮಾಡೋಣ. ಲೆದರ್ ಹಾರ್ಡ್ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಮಾತ್ರನೇ ಸರ್ಫೇಸ್ ಡೆಕೋರೇಷನ್ ಮಾಡೋಕ್ಕಾಗೋದು. ಏನು ಸರ್ಫೇಸ್ ಡೆಕೋರೇಷನ್ ಅಂದರೆ, ಈಗ ನಾವು ಇದ್ರ ಮೇಲೆ ಚಿತ್ರಗಳನ್ನು ಬಿಡಿಸ್ಬೇಕು ಅಥವಾ ಮತ್ತೊಂದು ಸಣ್ಣ ಸಣ್ಣದು ಬೀಡ್ಸ್ ಅಥವಾ ಫ್ಲೋರಲ್ ಪ್ಯಾಟರ್ನ್ಸು ಏನೋ ಒಂದು ಮಾಡಿ ಮಣ್ಣಿಂದ ಮಾಡಿರುವಂಥದ್ದನ್ನು ಅಂಟಿಸ್ಬೇಕು ಅಂತಿದ್ರೆ ಈಗ ಒಳ್ಳೆ ಟೈಮ್ ಮಾಡೋದಕ್ಕೆ. ಒದ್ದೇ ಇರಬೇಕಾದ್ರೂ ಮಾಡ್ಬೋದು ಕೆಲವೊಂದು ಡಿಸೈನ್ಸ್ ಅಷ್ಟೇ. ಆದರೆ ನಿಮಗೆ ಸ್ಕ್ರಾಫಿದು ಇಟಾಲಿಯನ್ ಸ್ಟೈಲಲ್ಲಿ ಕೊರಿಯೋದು ಆ ಥರ ಎಲ್ಲ ನೀವು ಮಾಡಬೇಕು ಅಂತಿದ್ರೆ ಲೆದರ್ ಹಾಡಿದ್ರೆ ಮಾತ್ರನೇ ಮಾಡೋಕ್ಕೆ ಸಾಧ್ಯ. ಈಗ ನಾನು ನೋಡಿ, ನನ್ನ ಹತ್ರ ಬೇಸಿಕ್ ಟೂಲ್ಸು, ನಿಮಗೇನಾದರೂ ದುಡ್ಡು ಕೊಟ್ಟು ತೊಗೋಬೇಕು ಅಂತೂ ಏನಿಲ್ಲ. ಒಂದು ನೀಡಲ್ ಟೂಲ್ ಇದೆ. ಇದಿಲ್ಲ ಅಂದರೆ ನೀವು ಸೂಜಿನ ಕೂಡ ಬಳಸ್ಕೋಬೋದು. ಮತ್ತು ರೀಫಿಲ್ಲು ಈ ಸಣ್ಣದೂ ಇದೆ, ಇದೂ ಇದೆ. ನನಗೆ ಸರ್ಕಲ್ಸ್ ಬೇಕಿತ್ತು, ಹಾಗಾಗಿ ಸಣ್ಣದೊಂದು ದೊಡ್ಡದೊಂದು ತೊಗೊಂಡಿದ್ದೀನಿ. ತೋರಿಸ್ತೀನಿ ಹೇಗಿರುತ್ತೆ ಇವೆರಡು ಅಂತ. ಓಕೆ, ತಿರುಗ್ತಿದ್ದಾರೆ. ಇದು ತುಂಬ ಹಳೆಯ ಬಿಲ್ಲು, ಸ್ವಲ್ಪ ಹಾಗೇನೆ. ಈಗ ನನಗೆ ಸಿಂಪಲ್ ಮೊದಲಿಗೆ ಗೆರೆ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, 2 ಲೈನ್ ಇಲ್ಲಿ, 2 ಲೈನ್ ಇಲ್ಲಿ ಬೇಕು. ಅದ್ರ ಮಧ್ಯಕ್ಕೆ ನನಗೆ ರೌಂಡು ಆ ಥರ ಬೇಕಾಗಿರೋದು. ನೋಡಿ, ಕರೆಕ್ಟಾಗಿ ಅಲ್ಲೇ ಬಂದು ಜಾಯ್ನ್ ಆಗಬೇಕು. ಕೈನ ಆ ಕಡೆ ಈ ಕಡೆ ತಿರುಗ್ಸೋಕೆ ಹೋಗಬಾರ್ದು. ಮತ್ತು ನಾನು ಹೇಳ್ದಂಗೆ ಎಲ್ಬೋ ಯಾವಾಗೂ ಟಕ್ಡಿನ್ ಈ ರೀತಿ ಬಾತ್ಕೊಳಿತಾರಲ್ಲ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಂ, ಆಯಿತಾ? ಅಷ್ಟೇ ಇನ್ನೂ ಬೇಕಿತ್ತು ಅಷ್ಟೇ. ಈಗ ಗೆರೆ ಹಾಕಾಯಿತು. ಆಫ್ ಮಾಡಿಕೊಂಡು ನಿಮ್ಗೆ ಇಲ್ಲಿಂದ ಮಾಡಿ ತೋರಿಸ್ತೀನಿ. ನೋಡಿ, ತೀರಾ ಒದ್ದೇ ಇದ್ರೆ ಮಾಡೋದಕ್ಕೆ ಆಗೋದಿಲ್ಲ. ಹಂಗಂತ ತುಂಬ ಜಾಸ್ತಿ ಪ್ರೆಸ್ ಮಾಡೋಕ್ಕೂ ಹೋಗ್ಬಿಡ್ಬೇಡಿ, ಹಳ ಬಿದ್ದೋಗುತ್ತೆ, ಇಲ್ಲ ಒಡೆದೋಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂತಲ್ಲ. ನಿಮಗೆ ರಂಗೋಲಿ ಬಿಟ್ಕೋಬೋದು, ಹತ್ರ ಚಿತ್ರಗಳನ್ನು ಬಿಡ್ಬೋದು, ಪೋರ್ಟ್ರೇಟ್ಸ್ ಬೇಕಿದ್ರೆ ಮಾಡ್ಕೊಬೋದು, ಏನು ಬೇಕಿದ್ರೂ ಮಾಡ್ಕೋಬೋದು. ಆದರೆ ಲೆದರ್ ಹಾಡಾಗಿರಬೇಕು. ದೊಡ್ಡದಾಯಿತು. ಇವಾಗ ಸಣ್ಣದು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇದ್ರ ಮಧ್ಯಕ್ಕೆ ದೊಡ್ಡ ಸರ್ಕಲ್ ಒಳಗಡೆ ಸಣ್ಣ ಸರ್ಕಲ್ ಥರ. ಈಗ ಇದಾಯಿತು. ಇದು ಸಿಂಪಲ್ ಡಿಸೈನ್, ನಿಮಗೆ ಬೇಸಿಕ್ ಟೂಲ್ಸಲ್ಲಿ ಮಾಡೋವಂಥದ್ದು. ಸೊ ಮೊದಲಿಗೆ ನಾವು ಮಡಿಕೆ ಮಾಡೋದು ಹೇಗೆ ಅಂತ ಕಲಿತ್ವಿ, ಈಗ ಸರ್ಫೇಸ್ ಡೆಕೋರೇಷನ್ ಮಾಡೋದು ಹೇಗೆ ಅಂತ ಕಲಿತ್ವಿ. ಇವಾಗ ನೋಡಿ, ನಾನು ಇದನ್ನು ಆಗಲೇ ನಿನ್ನೆ ಕಟ್ ಮಾಡಿದ್ದೀನಿ, ತೆಗೆದು ನಿಮ್ಗೆ ಹತ್ರದಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಚೆನ್ನಾಗಿದೆ ಅಲ್ವಾ? ಸೊ ಈ ರೀತಿ ಡಿಸೈನ್ಗಳು ಮಾಡುವಂಥದ್ದು ಲೆದರ್ ಹಾರ್ಡ್ ಸ್ಟೇಜಲ್ಲಿ ಮಾತ್ರ. ಈಗ ನೀವು ಇದಕ್ಕೆ ಬಣ್ಣ ಬಳಿಬೇಕು, ಅಂಡರ್ ಗ್ಲೇಸಸ್ ಏನಾದರೂ ಹಾಕಬೇಕು ಅಂತಿದ್ರೆ ಆಕ್ಸೈಡ್ಸ್ ಹಾಕಿದ್ರೆ ಒಂದು ಹಸಿರು ಕಲರ್ ಅಂತ ಇಟ್ಕೊಳ್ಳಿ. ಹಸಿರು ಕಲರ್ ಆಕ್ಸೈಡನ್ನು ಇದಕ್ಕೆ ಹಾಕ್ತೀರಾ ನೀವು. ಹಾಕಿದ ನಂತರ ನೀವು ಸ್ಕ್ರಾಫಿಟೋ ಅಂದರೆ ಈ ರೀತಿಯ ಡಿಸೈನ್ಸ್ ಬಣ್ಣ ಹಾಕಿದ ನಂತರ ಮಾಡಿದ್ರೆ ನೀವು ಕೊರ್ದಿರೋಂಥ ಭಾಗ ಟೆರಕೋಟಾ ಕಲರ್ ಇರುತ್ತೆ, ಮಿಕ್ಕಿದ ಉಳಿದ ಭಾಗ ಎಲ್ಲ ಹಸಿರು ಬಣ್ಣದಲ್ಲಿರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ಟೋನ್ ವೇರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೆರಕೋಟಾದಲ್ಲಿ ನಾನು ಅಷ್ಟು ನಿಮಗೆ ಬಣ್ಣ ಅದು ಸಜೆಸ್ಟ್ ಮಾಡಲ್ಲ, ಬಟ್ ಮಾಡ್ಬೋದು ಆ ರೀತಿ. ಸೊ ನೋಡಿದ್ರಲ್ಲ, ಇವತ್ತು ಪಾಠ ನಾವೇನು ಕಲಿತ್ವಿ. ಇವತ್ತು ಸರ್ಫೇಸ್ ಡೆಕೋರೇಷನ್ ಹೇಗೆ ಮಾಡೋದು ಅಂತ ಕಲಿತ್ವಿ. ಮುಂದಿನ ಸತಿ ಮತ್ತೊಂದು ಮತ್ತೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನಮಸ್ಕಾರ.